ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ನಾಯ್ಡುಗೆ ಮತ್ತೆ 14 ದಿನಗಳ ಕಾಲ ಜೈಲು ಗತಿಯಾಗಿದೆ. ಜಾತಿ ನಿಂದನೆ ವಂಚನೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿದ್ರೂ ಕೂಡ ರೇಪ್ ಕೇಸ್ ಸಂಕಷ್ಟ ತಂದಿಟ್ಟಿದೆ. ಮುನಿರತ್ನರನ್ನ ಪೊಲೀಸರು ಪರಪ್ಪನಗ್ರಹಾರ ಜೈಲಿಗೆ ಕರೆದೊಯ್ದಿದ್ದಾರೆ. ನ್ಯಾಯಾಧೀಶರ ಮುಂದೆ ಶಾಸಕ ಮುನಿರತ್ನ ಅಳಲು ತೋಡ್ಕೊಂಡಿದ್ದಾರೆ. ಕೋರ್ಟ್ನಲ್ಲೇ ಬೇಕಾದ್ರೆ ರಾಜೀನಾಮೆ ಕೊಡ್ತೇನೆ, ಆದ್ರೆ ನನಗೆ ಈ ರೀತಿ ಹಿಂಸೆ ತಡೆದುಕೊಳ್ಳೋಕೆ ಆಗಲ್ಲ ಅಂತ ಭಾವುಕರಾಗಿದ್ದರು. ನಿಮ್ಮ ಕೈಯಲ್ಲಿ ಅಧಿಕಾರ ಇದೆಯಲ್ಲ, HIV ಟೆಸ್ಟ್ ಮಾಡಿಸ್ಬಿಡಿ ಅಂತ ಸಚಿವ ಕೃಷ್ಣ ಬೈರೇಗೌಡಗೆ ಮಾಜಿ DCM ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಯೋಗ್ಯತೆ ಇರುವ ವ್ಯಕ್ತಿಗಳು ಇಂಥ ಪದ ಬಳಕೆ ಮಾಡಬಾರದು ಅಂತ ಹೇಳಿದ್ದಾರೆ. ಅಶೋಕ್ ವಿರುದ್ಧ ನಡೆದ ಷಡ್ಯಂತ್ರ ನೋಡಿ ದಿಗ್ಭ್ರಮೆ ಆಗಿದೆ. ಈ ರೀತಿಯ ಸಂಚು ನಾವೆಲ್ಲೂ ಕೇಳಿಲ್ಲ ಅಂತ DCM DK ಹೇಳಿದ್ದಾರೆ. ಅಶೋಕ್ ಅಣ್ಣ, CT ರವಿಯಣ್ಣ, ವಿಜೇಂದ್ರಣ್ಣ ಉತ್ತರಿಸಲಿ ಅಂತ ಹೇಳಿದ್ದಾರೆ. ಮೀಸಲಾತಿ ಬಗ್ಗೆ ಅಮೆರಿಕಾದಲ್ಲಿ ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಬಿಜೆಪಿ ನಿಯೋಗ ದೂರು ದಾಖಲಿಸಿದೆ. ತಿರುಪತಿ ಲಡ್ಡು ಕಲಬೆರಕೆಯಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳ ಕೈವಾಡ ಇದೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಹಿಂದೂ ಸಮಾಜದ ಮೇಲೆ ಆಕ್ರಮಣ ಆಗ್ತಿದೆ ಅಂತ ಹೇಳಿದರು. ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬೆರೆಸಿದ್ರೆ ಅಪರಾಧ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಪ್ರತಿಕ್ರಿಯಿಸಿ ಧಾರ್ಮಿಕ ಭಾವನೆ ಜೊತೆ ಯಾರೂ ಆಟ ಆಡಬಾರದು ಅಂತ MB ಪಾಟೀಲ್ ಹೇಳಿದ್ದಾರೆ. ಲಡ್ಡುವಿನಲ್ಲಿ ಕಲಬೆರಕೆ ಆಗಿದ್ದರ ಬಗ್ಗೆ ತನಿಖೆ ಆಗಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯಿಸಿದ ಜೋಶಿ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿದರು. ಬಿಜೆಪಿಯವರು ಕೇಳಿದ ತಕ್ಷಣ ರಾಜೀನಾಮೆ ಕೊಡೋಕ್ಕಾಗುತ್ತಾ ಅಂತ ಮೈಸೂರಿನಲ್ಲಿ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ತಪ್ಪು ಮಾಡಿಲ್ಲ ಅಂದಮೇಲೆ ರಾಜೀನಾಮೆ ಯಾಕೆ ಅಂತ ಪ್ರಶ್ನೆ ಮಾಡಿದರು. BBMP ಅಧಿಕಾರಿಗಳು ಹಗಲು ರಾತ್ರಿ ಗುಂಡಿ ಮುಚ್ಚುತ್ತಿದ್ದಾರೆ ಅಂತ DCM DK ಹೇಳಿದ್ದಾರೆ. ಬೆಂಗಳೂರಲ್ಲಿ ಪ್ರತಿಕ್ರಿಯಿಸಿದ DK, ಇದೇ ಮೊದಲ ಬಾರಿ ಹಗಲು ರಾತ್ರಿ ಗುಂಡಿಗಳನ್ನು ಮುಚ್ಚುತ್ತಿದ್ದಾರೆ, ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದರು. ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲು ಪಾಲಾಗಿರುವಂತಹ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಕಿರಿಕಿರಿ ಮುಂದುವರಿಸಿದ್ದಾನೆ. ಬೆನ್ನು ನೋವು ಹಿನ್ನೆಲೆ ಚೇರ್ ನೀಡದ ಸಿಬ್ಬಂದಿ ವಿರುದ್ಧ ಗರಂ ಆಗಿದ್ದಾನೆ ಎನ್ನಲಾಗಿದೆ. ಇನ್ನು 5 ದಿನದಲ್ಲಿ ನಟ ದರ್ಶನ್ ಪರವಾಗಿ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಲಿದ್ದಾರೆ ಎನ್ನಲಾಗಿದೆ. ಜಾಮೀನು ಅರ್ಜಿ ಸಲ್ಲಿಕೆ ಮುನ್ನ ದರ್ಶನ್ ಭೇಟಿ ಮಾಡಿ ವಕೀಲರು ಚರ್ಚಿಸಲಿದ್ದಾರೆ. ಕೇರಳದ ಉತ್ತರ ಮಲಪ್ಪುರ ಜಿಲ್ಲೆಯಲ್ಲಿ ಮಂಕಿ ಪಾಕ್ಸ್ ಪತ್ತೆಯಾಗಿದ್ದು ಗಡಿಭಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷ ನಿಗಾ ವಹಿಸಲಾಗಿದೆ. ಏರ್ಪೋರ್ಟ್ ಬಂದರ್ನಲ್ಲೂ ಕೂಡ ತೀವ್ರ ನಿಗಾ ವಹಿಸಲಾಗಿದೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಚನ್ನಾಪುರ ಗ್ರಾಮದಲ್ಲಿ ಹೃದಯಾಘಾತದಿಂದ 11 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಸಚಿನ್ ಎಂಬಾತ ಮನೆಯಲ್ಲಿದ್ದಾಗಲೇ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾನೆ. ಧಾರವಾಡ ಕೃಷಿ ವಿವಿಯಲ್ಲಿ ಇಂದಿನಿಂದ ಕೃಷಿ ಮೇಳ ಆರಂಭವಾಗಿದೆ. 4 ದಿನಗಳ ಕಾಲ ರೈತರ ಜಾತ್ರೆ ನಡೆಯಲಿದೆ. ಹಿಂಗಾರು ಹಂಗಾಮಿಗೆ ಬೀಜ ಖರೀದಿಗೆ ರೈತರು ಉತ್ಸಾಹದಲ್ಲಿದ್ದಾರೆ. ರಾಯಚೂರಿನಲ್ಲಿ ಅಕ್ರಮ ಕಟ್ಟಡವನ್ನು ನಗರಸಭೆ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ರಾತ್ರೋರಾತ್ರಿ JCB ಮೂಲಕ ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿ ಕಟ್ಟಡ ತೆರವು ಮಾಡಿದ್ದಾರೆ. ದಾಮೋದರ್ ವ್ಯಾಲಿಯಿಂದ ಹೇಳದೆ ಕೇಳದೆ ನೀರು ಬಿಟ್ಟಿದ್ದಕ್ಕೆ ಬಂಗಾಳದಲ್ಲಿ ಸಾಕಷ್ಟು ತೊಂದರೆಯನ್ನ ಜನ ಅನುಭವಿಸಬೇಕಾಯಿತು. ಇದರಿಂದ ಕೋಪಗೊಂಡ CM ಮಮತಾ ಬ್ಯಾನರ್ಜಿ ಜಾರ್ಖಂಡ್ ಗಡಿಯನ್ನ ಬಂದ್ ಮಾಡಿಸಿದ್ದಾರೆ. ಗುಜರಾತ್ನ ಸೂರತ್ನಲ್ಲಿ ರೈಲು ಹಳಿ ತಪ್ಪಿಸಿ ದುಶ್ಚಟೆ ಎಸಗುವಂತಹ ಯತ್ನ ಆಗಿದೆ. ಕಿಡಿಗೇಡಿಗಳು ಫಿಶ್ ಪ್ಲೇಟ್ ಮತ್ತು ಕೀಗಳನ್ನು ಕಳಿಸಿರೋದು ಬೆಳಕಿಗೆ ಬಂದಿದೆ. ಶಾಲೆಯೊಂದಕ್ಕೆ ದಿಢೀರ್ ಭೇಟಿ ನೀಡಿದ ಮಧ್ಯಪ್ರದೇಶ ಸಚಿವ ಪ್ರದ್ಯುಮ್ನ್ ಸಿಂಗ್ ತೋಮರ್ ಶಾಕ್ ಆದಂತಹ ಘಟನೆಯೊಂದು ನಡೆದಿದೆ. ಗ್ವಾಲಿಯರ್ನ ಸರ್ಕಾರಿ ಮಕ್ಕಳಿಗೆ ನೀಡುವಂತಹ ಮಧ್ಯಾಹ್ನದ ಊಟ ಗುಣಮಟ್ಟ ನೋಡಿ ದಂಗಾಗಿದ್ದಾರೆ. ಹಿಜ್ಬುಲ್ಲಾ ಪೇಜರ್ ಸ್ಫೋಟ ಪ್ರಕರಣದಲ್ಲಿ ಕೇರಳ ಮೂಲದ ರಿನ್ಸನ್ ಜೋಸ್ ಎಂಬಾತ ನಂಟು ಹೊಂದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಪೇಜರ್ಗಳ ಖರೀದಿಗೆ ಡೀಲ್ ನಡೆದ ನಾರ್ತ್ ಗ್ಲೋಬಲ್ ಲಿಮಿಟೆಡ್ ಇದೇ ರಿನ್ಸನ್ನದ್ದು ಅಂತ ಹೇಳಲಾಗ್ತಾ ಇದೆ. ಮೈ ನೇಮ್ ಇಸ್ ಖಾನ್ ರಾಗಿಣಿ MMS2 ಖ್ಯಾತಿಯ ಬಾಲಿವುಡ್ ನಟ ಪ್ರವೀಣ್ ದಾವಸ್ ಚಲಿಸುತ್ತಿದ್ದಂಥ ಕಾರು ರಸ್ತೆ ಅಪಘಾತಕ್ಕೆ ತುತ್ತಾಗಿತ್ತು. ಪ್ರವೀಣ್ ಸ್ಥಿತಿ ಈಗ ಚಿಂತಾಜನಕವಾಗಿದೆ. ಮುಂಬೈನಲ್ಲಿ ಘಟನೆ ಸಂಭವಿಸಿದೆ.